ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಚಾರ್ಯ ಇಂಗ್ಲೀಷ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು SSLC ಅಭ್ಯರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸನ್ನು ಹೇಳ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು, ಹಾಗೆ ಪರೀಕ್ಷೆಯಲ್ಲಿ ಯಾವೆಲ್ಲ ನಿಯಮಗಳನ್ನ ನೀವು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲನೆಯದಾಗಿ, ಉತ್ತರ ಪತ್ರಿಕೆಯು ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರೆಯಬಾರದು. ಅಟ್ ಎನಿ ಕಾಸ್ಟ್ ನೀವು ನಿಮ್ಮ ನೇಮ್ಸನ್ನು ಬರೆಯಕೂಡದು. ಕೇವಲ ನಿಮ್ಮ ರಿಜಿಸ್ಟರ್ ನಂಬರ್ ಅಷ್ಟೇ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಡೋಂಟ್ ರೈಟ್ ಕ್ಯಾಂಡಿಡೇಟ್ಸ್ ನೇಮ್ ಇನ್ ಎನಿ ಪಾರ್ಟ್ ಆಫ್ ದ ಆನ್ಸರ್ ಬುಕ್ಲೆಟ್. ಸೆಕೆಂಡ್, ಪರೀಕ್ಷೆ ಪ್ರಾರಂಭವಾದ 30 ನಿಮಿಷಗಳವರೆಗೆ ಪರೀಕ್ಷಾ ಕೊಠಡಿಯಿಂದ ಅಭ್ಯರ್ಥಿಯು ಹೊರಗೆ ಹೋಗುವುದಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ಅಭ್ಯರ್ಥಿಯು 30 ನಿಮಿಷಗಳ ನಂತರ ಹೊರಗೆ ಹೋಗಲು ಇಚ್ಛಿಸಿದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಿ ತೆರಳುವುದು. ಪುನಃ ಪರೀಕ್ಷಾ ಕೊಠಡಿಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ. ಸಾಮಾನ್ಯವಾಗಿ ನೀವು ಒಮ್ಮೆ ಪರೀಕ್ಷಾ ಕೊಠಡಿಗೆ ತೆರಳಿದ ನಂತರ 3-4 ಗಂಟೆ ಆದ ನಂತರವೇ ನೀವು ಆಚೆ ಬರುವಂಥದ್ದು. ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಹಾಗೇನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ನೀವು ಕೊಠಡಿ ಮೇಲ್ವಿಚಾರಕರಿಗೆ ನಿಮ್ಮ ಆನ್ಸರ್ ಪೇಪರನ್ನು ಸಬ್ಮಿಟ್ ಮಾಡಿ ಹೊರಗಡೆ ಬರಬಹುದು. ಹೊರಗಡೆ ಬಂದ ನಂತರ ಪುನಃ ಒಳಗೆ ತೆರಳುವಂತಿಲ್ಲ. No candidate is permitted to leave the examination hall within 30 minutes from the commencement of the examination. Any candidate who leaves after 30 minutes will not be allowed again into the examination hall. Suppose a candidate leaves after 30 minutes, he or she must return the question paper and answer booklet to the invigilator. ಸಪೋಸ್ ಅವ್ರಿಗೇನಾದರೂ ಹೋಗಲೇಬೇಕಾಗಿತ್ತು ಅಂತಂದರೆ ಆ ಒಂದು ಸರಿಯಾದ ಕಾರಣವನ್ನು ತಿಳಿಸಿ ತಮ್ಮ ಆನ್ಸರ್ ಬುಕ್ಲೆಟನ್ನು ಇನ್ವಿಜಿಲೇಟರ್ಗೆ ಒಪ್ಪಿಸಿ ಅವರು ತೆರಳಬಹುದು. ಆನಂತರ ಮತ್ತೆ ಅವರು ವಾಪಸ್ ಬರುವಂತಿಲ್ಲ. ಮೂರನೆಯದಾಗಿ, ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ಮಾತ್ರ ಬರೆಯುವುದು. ಪ್ರಶ್ನೆ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದಲ್ಲಿ ಹಾಗೂ ಪ್ರಶ್ನೆ ಸಂಖ್ಯೆಯ ಮೇಲೆ ತಿದ್ದಿ ಬರೆದಿದ್ದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ನೀವಿಲ್ಲಿ ಗಮನ ಇಟ್ಟು ನೋಡ್ಕೊಳ್ಬೇಕು. ಪ್ರಶ್ನೆ ಸಂಖ್ಯೆಗಳನ್ನು ಎಡಭಾಗದಲ್ಲಿ ಏನು ಮಾರ್ಜಿನ್ ಲೈನ್ ಇರುತ್ತೆ ಅಲ್ಲಿಯೇ ಕ್ರಮವಾಗಿ ನೀವು ಪ್ರಶ್ನೆ ಸಂಖ್ಯೆಯನ್ನು ನಮೂದನೆಯನ್ನು ಮಾಡಬೇಕು. ತಪ್ಪಾಗಿ ಬರೆಯುವಂಥದ್ದು, ಪುನಃ ತಿದ್ದಿ ಬರೆಯುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಅದು ಮೌಲ್ಯಮಾಪನಕ್ಕೆ ಪರಿಗಣನೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಮೆನ್ಷನಿಂಗ್ ಕ್ವೆಶನ್ ನಂಬರ್ಸ್. Candidate should write the question numbers only in the column provided on the left side of the answer booklet. Wrong question number and overwriting on question number will not be considered for evaluation. ಏನಾದರೂ ತಿದ್ದಿ ಬರೆದಿದ್ದಾಗಿರಲಿ, ಓವರ್ ರೈಟಿಂಗ್ ಮಾಡಿರೋದಾಗಲಿ ಆಗಿದ್ದರೆ ಅದನ್ನು ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ನಾಲ್ಕನೆಯದಾಗಿ, ಉತ್ತರ ಪತ್ರಿಕೆಯ ಎರಡೂ ಬದಿಯಲ್ಲಿ ಉತ್ತರಿಸುವುದು. ಉತ್ತರಗಳನ್ನು ಕಪ್ಪು ಅಥವಾ ನೀಲಿ ಶಾಯಿಯ ಇಂಕ್ ಪೆನ್ ಅಥವಾ ಬಾಲ್ ಪಾಯಿಂಟ್ ಪೆನ್ನಿನಿಂದ ಬರೆಯುವುದು. ಪೆನ್ನನ್ನು ಬದಲಾಯಿಸಿದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ಪಡೆಯುವುದು. ವಿದ್ಯಾರ್ಥಿಗಳು ಪೆನ್ಸಿಲ್ನಿಂದ ಉತ್ತರಗಳನ್ನು ಬರೆಯಬಾರದು. ಪೆನ್ಸಿಲ್ನಿಂದ ಉತ್ತರ ಬರೆದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಪೆನ್ಸಿಲ್ನಲ್ಲಿ ಉತ್ತರಗಳನ್ನು ಬರೆಯುವಂತಿಲ್ಲ. ಎಕ್ಸೆಪ್ಟ್ ಅದೇನಾದರೂ ಡಯಾಗ್ರಾಮ್ಸ್, ಫಿಗರ್ಸ್, ಮ್ಯಾಥಮೆಟಿಕ್ಸಲ್ಲಿ ಏನಾದರೂ ಡ್ರಾ ಮಾಡೋಕ್ಕಿತ್ತು ಅಥವಾ ವಿಜ್ಞಾನ ವಿಷಯದಲ್ಲಿ ಏನಾದರೂ ಡ್ರಾ ಮಾಡೋಕ್ಕಿತ್ತು, ಲೇಬಲ್ ಮಾಡೋಕ್ಕಿತ್ತು, ಅಂತಹ ಸಂದರ್ಭಗಳಲ್ಲಿ ಮಾತ್ರವೇ ಬಿಟ್ಟರೆ ನೀವು ಪೆನ್ಸಿಲ್ನಲ್ಲಿ ಉತ್ತರವನ್ನು ಬರೆಯುವಂತಿಲ್ಲ. ಕಪ್ಪು ಅಥವಾ ನೀಲಿ ಇಂಕ್ ಪೆನ್ನನ್ನು ಬಳಸಬೇಕು. ಒಂದು ವೇಳೆ ಅದು ಖಾಲಿ ಆಯಿತು ಅಥವಾ ಸರಿಗೆ ಬರೆಯದೇ ಹೋದಂಥ ಸಂದರ್ಭದಲ್ಲಿ ನೀವು ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅವರ ಸಹಿಯನ್ನು ಪಡೆದು ನೀವು ಮುಂದುವರಿಸಬಹುದು. Write answers on both sides of sheet using blue or black ink or ballpoint pen. Obtain signature from the invigilator to change pen or ink. Candidate should not write the answers with pencil. Answers written in pencil will not be considered for evaluation. ಅವರು ಪೆನ್ಸಿಲ್ನಲ್ಲಿ ಬರೆದಂಥ ಉತ್ತರಗಳನ್ನ ಯಾವುದೇ ಕಾರಣಕ್ಕೂ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನೆಕ್ಸ್ಟ್,
ಉತ್ತರ ಪತ್ರಿಕೆಯ ಬಲಭಾಗದಲ್ಲಿರುವ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಮೌಲ್ಯಮಾಪನ ಅಂಕಗಳನ್ನು ದಾಖಲಿಸಲು ಒದಗಿಸಲಾಗಿದ್ದು, ಅಭ್ಯರ್ಥಿಗಳು ಈ ಸ್ಥಳದಲ್ಲಿ ಬರೆಯಬಾರದು. ಬರೆದ ಪಕ್ಷದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಬಲಭಾಗದಲ್ಲಿರುವಂತಹ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಅಂಕಗಳನ್ನು ನೀಡಲಿಕ್ಕೆ ಮಾತ್ರ ಆ ಸ್ಥಳವನ್ನು ಕೊಟ್ಟಿರ್ತಾರೆ. ನೀವು ಅಲ್ಲಿಯೂ ಬರೆದ್ರೆ ಆ ಸ್ಥಳದಲ್ಲಿ ಬರೆದಂತಹ ಉತ್ತರ ಗಣನೆಗೆ ಒಳಪಡೋದಿಲ್ಲ. ಹಾಗೆ ಈ ಮೇಲೆ ತಿಳಿಸಿದಂತೆ ನೀವು ಉತ್ತರ ಪತ್ರಿಕೆ ಎರಡೂ ಬದಿಯಲ್ಲಿ ಬರಿಬೇಕು. ಕೇವಲ ಒಂದು ಪುಟದಲ್ಲಿ ಮಾತ್ರ ಹೋಗುವಂತಿಲ್ಲ. ಎರಡೂ ಬದಿಯಲ್ಲಿ ನೀವು ಉತ್ತರಿಸಬೇಕು. ನೆಕ್ಸ್ಟ್, space provided in the right side of the answer booklet is for recording the marks awarded by the evaluators. Candidate should not write anything in this space. Anything written in this space will not be considered for evaluation. ಈಗಾಗಲೇ ತಿಳಿಸಿದಂತೆ ಅಲ್ಲಿ ಬಲಭಾಗದಲ್ಲಿ ಅಂಕಗಳನ್ನು ನೀಡಲಿಕ್ಕೆ ಕೊಟ್ಟಿರುವಂಥ ಸ್ಥಳದಲ್ಲಿ ನೀವು ಉತ್ತರವನ್ನು ಬರೆಯುವಂತಿಲ್ಲ. ನೆಕ್ಸ್ಟ್, ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಭ್ಯರ್ಥಿಯು ಹೋಗಲು ಬಯಸಿದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅನುಮತಿ ಪಡೆದು ಸಹಾಯಕರೊಂದಿಗೆ ಹೋಗುವಾಗ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಇತರೆ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶಕ್ಕೆ ನೀಡುವುದು. ಒಂದು ವೇಳೆ ಸ್ಟೂಡೆಂಟ್ ಏನಾದರೂ ವಾಶ್ರೂಮ್ ಯೂಸ್ ಮಾಡಬೇಕಿತ್ತು ಅಂತಂದರೆ ಆ ಒಂದು ಕ್ಷಣದಲ್ಲಿ ಅಲ್ಲಿದ್ದಂತಹ ಸಹಾಯಕರ ಜೊತೆಗೆ ನೀವು ಹೋಗಬಹುದು. ಹೋಗುವಾಗ ಕ್ವೆಶನ್ ಪೇಪರ್, ಆನ್ಸರ್ ಪೇಪರ್, ಇನ್ನಿತರೆ ಯಾವುದೇ ಪರೀಕ್ಷಾ ವಸ್ತುಗಳನ್ನು ನೀವು ಅಲ್ಲಿಯೇ ಪರೀಕ್ಷಾ ಮೇಲ್ವಿಚಾರಕರ ವಶಕ್ಕೆ ಕೊಟ್ಟು ಹೋಗುವಂಥದ್ದು. ಡ್ಯೂರಿಂಗ್ ದ ಎಕ್ಸಾಮಿನೇಷನ್, ಇಫ್ ದ ಕ್ಯಾಂಡಿಡೇಟ್ ವಾಂಟ್ಸ್ ಟು ಗೋ ಟು ರೆಸ್ಟ್ ರೂಮ್, he or she should inform invigilator, take permission and should go along with the helper. While going, the answer booklet, question paper and examination materials should be handed over to safe custody of the invigilator. ನೀವು ಹೋಗುವಾಗ ಅವೆಲ್ಲವನ್ನು ಇನ್ವಿಜಿಲೇಟರ್ ಕಡೆ ಕೊಟ್ಟು ನೀವು ಹೋಗುವಂಥದ್ದು, ಸಹಾಯಕರೊಟ್ಟಿಗೆ ಹೋಗುವಂಥದ್ದು. ಇದಿಷ್ಟು ನೀವು ಪಾಲಿಸಬೇಕಾದಂಥ ನಿಯಮಗಳು ಹಾಗೂ ನಿಮಗಿರುವಂತಹ ಸೂಚನೆಗಳು. ದಿಸ್ ಈಸ್ ಹೌ ಆನ್ಸರ್ ಬುಕ್ಲೆಟ್ ಲುಕ್ಸ್ ಲೈಕ್. ಮೊದಲಿಗೆ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. DDMMYY ಫಾರ್ಮ್ಯಾಟಲ್ಲೇ ನೀವು ಎಂಟ್ರಿಯನ್ನು ಮಾಡಬೇಕು. ಅಂದರೆ ಡೇಟ್, ಮಂತ್, ಇಯರ್ ಈ ಫಾರ್ಮ್ಯಾಟಲ್ಲೇ ನೀವು ಎಂಟ್ರಿ ಮಾಡಬೇಕು. ತದನಂತರ 11 ಡಿಜಿಟ್ಸ್ ರಿಜಿಸ್ಟರ್ ನಂಬರ್ ಏನಿದೆ ನೀವು ಅದನ್ನು ಇಲ್ಲಿ ಕೇರ್ಫುಲ್ಲಾಗಿ ತಪ್ಪು ಮಾಡ್ದೇನೆ ನೀವು ಎಂಟ್ರಿ ಮಾಡಬೇಕು. ತಪ್ಪು ಮಾಡಕೂಡ್ದು. ಈ ರೀತಿಯಾಗಿ 11 ಡಿಜಿಟ್ಸ್ ಏನು ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ನೀವು ಎಂಟ್ರಿ ಮಾಡಿ. ತದನಂತರ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅದರಲ್ಲೇ ಪ್ರಿಂಟಾಗಿ ಬಂದಿರುತ್ತೆ. ಇಲ್ಲಿ ಕನ್ನಡ ಆರ್ ಇಂಗ್ಲೀಷ್ ಮೀಡಿಯಂ ಯಾವುದು ನಿಮ್ಮ ಮಾಧ್ಯಮವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ವಿಷಯ, ಆ ದಿನದ ಏನು ವಿಷಯ ಇರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಇಲ್ಲಿ ವಿಷಯದ ಸಂಕೇತ, ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಹಿಯರ್, ದಿಸ್ ಇಸ್ ನಾಟ್ ಫೈನಲ್. ಈ ರೀತಿಯಾಗಿ ನೀವು ಅದನ್ನು ಕೇರ್ಫುಲ್ಲಾಗಿ ಫಿಲ್ಅಪ್ ಮಾಡಬೇಕು. ನಂತರ ಕೆಳಗಡೆ ನೋಡೋದಾದರೆ ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ, ನಂಬರ್ ಆಫ್ ಪೇಜಸ್ ಯೂಸ್ಡ್ ಇನ್ ಫಸ್ಟ್ ಆನ್ಸರ್ ಬುಕ್ಲೆಟ್. ಅದೇನಾದರೂ 8 ಪೇಜಸ್ ಇತ್ತು ಅಂದರೆ ನೀವು 16 ಪೇಜಸನ್ನು ಆನ್ಸರ್ ಮಾಡಿರ್ತೀರ. ಆನಂತರವೇ ಅಡಿಷ್ನಲ್ ಶೀಟ್ಸನ್ನು ಇಸ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ಅಡಿಷ್ನಲ್ ಶೀಟ್ಸ್ ನೀವು 2 ಇಸ್ಕೊಂಡಿದ್ರೆ 4 ಪೇಜಸನ್ನು ಬರೆದಿರ್ತೀರ. ಹೀಗೆ ನೀವು ನಂಬರ್ ಆಫ್ ಶೀಟ್ಸ್ 2 ತೊಗೊಂಡಿರ್ತೀರ, ಇಲ್ಲಿ ನಂಬರ್ ಆಫ್ ಶೀಟ್ಸ್ 8 ಬರೆದಿರ್ತೀರ. ಈ ರೀತಿಯಾಗಿ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಉಪಯೋಗಿಸಿದ ಒಟ್ಟು ಪುಟಗಳ ಸಂಖ್ಯೆ, ಸೊ 16 + 4 20. ಈ ರೀತಿಯಾಗಿ ಇಲ್ಲಿ ನಾನು ಎಕ್ಸಾಂಪಲ್ ಅಷ್ಟನ್ನೇ ಕೊಡ್ತಾ ಇರೋದು, ನೀವು ಹುಷಾರಾಗಿ ಅದೆಲ್ಲವನ್ನು ಕೌಂಟ್ ಮಾಡಿ ಬರಿಬೇಕು. ನೆಕ್ಸ್ಟ್, ಈ ಕೆಳಕಂಡ ಏನು ಸ್ಪೇಸ್ ಇದೆ ಇದೆಲ್ಲ ಇವ್ಯಾಲ್ಯೂಯೇಟರ್ಸ್ ಇದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಮೆನ್ಷನಿಂಗ್ ಡೇಟ್ ಆಫ್ ಬರ್ತ್, ರಿಜಿಸ್ಟರ್ ನಂಬರ್, medium, subject code while entering answer booklet pages, additional pages, total number of pages and all. So this is all about the instructions to SSLC students who are going to write SSLC exam. All the best dear students, do well in your exams.